ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೀವು ಬೆಲ್ ಐಕನ್ ನೋಡಿದ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಇವಾಗ ಆಲ್ರೆಡಿ ನಾವು 8 IPL ಟೀಮ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಯಾರ್ಯಾರು ನೋಡಿಲ್ಲ ಇನ್ನೂ ಹೋಗಿ ನೋಡ್ಬೋದು. ಇವಾಗ 9ನೇ ಟೀಮ್ ಮಾಡ್ತಾ ಇದ್ದೀವಿ. ಅದು ಯಾವುದು ಅಂತಂದರೆ ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ಇದುವರೆಗೂ ಸೇಮ್ RCB ಇರ್ಬೋದು, DC ಇರ್ಬೋದು, ಪಂಜಾಬ್ ಕಿಂಗ್ಸ್ ಇರ್ಬೋದು, ಇದುವರೆಗೂ ಗೆದ್ದಿಲ್ಲ, ಒಂದು ಕಪ್ ಸಹ ಗೆದ್ದಿಲ್ಲ. ಇವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವಾಗ ಬಂದಿತ್ತು ಅಂತಂದರೆ 2014ರಲ್ಲಿ ಬಂದಿತ್ತು. 2014ರಲ್ಲಿ ಫೈನಲ್ಸ್ಗೆ ಹೋಗಿದ್ರು. ವೃದ್ಧಿಮಾನ್ ಸಹ ಜ್ಞಾಪಕ ಇದ್ದರೆ, ವೃದ್ಧಿಮಾನ್ ಸಹ ಅದರಲ್ಲಿ 100 ಸೆಂಚುರಿ ಬಾರಿಸಿರ್ತಾರೆ. ಬಟ್ ಅದನ್ನು ಕೋಲ್ಕತ್ತಾದವರು ಚೇಸ್ ಮಾಡಿ ಕೋಲ್ಕತ್ತಾದವರು ಗೆದ್ದಿರ್ತಾರೆ ಗೌತಮ್ ಗಂಭೀರ್ ನಾಯಕತ್ವದಲ್ಲಿ. ಸೊ ಹಾಗಾದರೆ ಪಂಜಾಬ್ ಕಿಂಗ್ಸ್ 2014 ಸೀಸನ್ ಬಿಟ್ಟರೆ ಬೇರೆ ಎಲ್ಲೂ ಚೆನ್ನಾಗೇ ಆಡಿಲ್ವಾ ಅಂತೆಲ್ಲ ನಾವು ನೋಡ್ತಾ ಬಂತು ಅಂತಂದರೆ, ಹೇಳಬೇಕು ಅಂತಂದರೆ ದಿಗ್ಗಜರಿದ್ದಿದ್ದು ತಂಡ ಪಂಜಾಬ್ ಕಿಂಗ್ಸು. ಶಾನ್ ಮಾರ್ಷು, ವೀರೇಂದ್ರ ಸೆಹ್ವಾಗ್, ಬ್ರೆಟ್ಲಿ, ಅದಾದಮೇಲಿಂದ ಮ್ಯಾಕ್ಸ್ವೆಲ್ಲು, ಯುವರಾಜ್ ಸಿಂಗು, ಇನ್ನೂ ಯಾರ್ಯಾರು ಬೇಕು, ಇಂಥ ದಿಗ್ಗಜರನ್ನ ಇಟ್ಕೊಂಡು ಇವರು ಒಂದು ಕಪ್ಪು ಗೆಲ್ಲಕ್ಕಾಗಿಲ್ಲ ಅನ್ನೋದು ಒಂಥರ ವಿಪರ್ಯಾಸ ಅಂತಲೇ ಹೇಳಬೇಕು. ಅದಾದಮೇಲಿಂದ ಪ್ಲೇ ಆಫ್ಗಳಿಗೆ ಕೂಡ ಇವರು ಬರೋಕ್ಕಾಗಿಲ್ಲ. ಏನು ಆಲ್ಮೋಸ್ಟ್ ಒಂದು 10 ವರ್ಷ ಆಗಿರ್ಬೋದು ಪ್ಲೇ ಆಫ್ಸಿಗೆ ಕೂಡ ಬಂದು. ಇವರು ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಇವ್ರದ್ದು ಕನ್ಸಿಸ್ಟೆಂಟ್ ಆಗಿದೆ ಪಂಜಾಬ್ ಕಿಂಗ್ಸಲ್ಲಿ ಹೇಳಬೇಕು ಅಂತಂದರೆ. ಹಾಗಾದರೆ ಇವರಲ್ಲಿ ಏನು ಚೆನ್ನಾಗಿರೋದು, ಯಾವುದು ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ, ಟೀಮ್ ಚೆನ್ನಾಗಿದೆಯಾ, ಏನು ಚೆನ್ನಾಗಿದೆ ಅಂತಂದರೆ ನನ್ನ ಪ್ರಕಾರ ಇವ್ರಲ್ಲಿ ಒಂದೇ ಚೆನ್ನಾಗಿರೋದು, ಅದು ಟೀಮ್ ಓನರು ಪ್ರೀತಿ ಜಿಂತಾ. ಅದು ಬಿಟ್ಟರೆ ಬೇರೆ ಏನೋ ಅಷ್ಟಾಗಿ ಕನ್ಸಿಸ್ಟೆಂಟಾಗಿ ಯಾರೂ ಏನೂ ಪರ್ಫಾರ್ಮ್ ಮಾಡ್ಕೊಂಡಾಗಲಿ ಯಾವುದೇ ಥರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಹಾಗಾಗಿ ಇವರು ಪ್ಲೇ ಆಫ್ಸ್ ಅಂತ ಕೂಡ ತಲುಪಕ್ಕಾಗ್ತಾ ಇಲ್ಲ. ಪ್ರತಿ ಸೀಸನಲ್ಲೂ ಲೀಗ್ ಸ್ಟೇಜಲ್ಲೇ ಇವರು ಆಚೆ ಬರ್ತಾ ಇದ್ದಾರೆ. ಹಾಗಾಗಿ ಕಪ್ ಗೆಲ್ಲಕ್ಕೆ ಹೆಂಗೆ ಸಾಧ್ಯ? RCB ಅವರಾದರೆ ಆಲ್ಮೋಸ್ಟ್ ಪ್ಲೇ ಆಫ್ಸಿಗೆ ತುಂಬ ಸತಿ ಬಂದಿದ್ದಾರೆ, ಫೈನಲ್ಸಿಗೆ ಬಂದಿದ್ದಾರೆ, ಎಲಿಮಿನೇಟರ್ಸು, ಕ್ವಾಲಿಫೈಯರ್ 2 ಆ ಥರ ಎಲ್ಲ ಬಂದಿದ್ದಾರೆ. ಬಟ್ ಪಂಜಾಬ್ ಕಿಂಗ್ಸ್ ತೊಗೊಂಡ್ರೆ ಪ್ಲೇ ಆಫ್ಸ್ಗೆ ಬರ್ತಾರೆ. ಇನ್ನು ಕಪ್ ಗೆಲ್ಲೋ ದೂರದ ಮಾತಾಗೋಯ್ತಲ್ಲ. ಅದು ಎಂತೆಂಥ ದಿಗ್ಗಜರನ್ನ ಇಟ್ಕೊಂಡು ಆಕ್ಷನಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಬಟ್ ವೆನ್ ಇಟ್ಸ್ ಆನ್ ಪೇಪರ್ಸ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಮ್ಯಾಚ್ ಅಂತ ಬಂತು ಅಂದರೆ ಟುಸ್ ಪಟಾಕಿ ಆಗ್ತಾ ಇದೆ. ಅದೇ ಆಗ್ತಿರೋದು ಇವ್ರದ್ದು. 17 ವರ್ಷದ ಸ್ಟೋರಿ ಇದೆ ಪಂಜಾಬ್ ಕಿಂಗ್ಸ್ದು. ಈ ವರ್ಷ ಯಾರ್ಯಾರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ, ಟಾಪ್ ಬೈಸ್ ಯಾವ್ದು, ಯಾರ್ಯಾರನ್ನ ಆಕ್ಷನಲ್ಲಿ ತೊಗೊತಾರೆ, ಅದೆಲ್ಲ ನೋಡ್ತಾ ಬರೋಣ. ಒಂದು ಖುಷಿ ವಿಷಯ ಏನು ಹೇಳಬೇಕು ಅಂತಂದರೆ, ಯಾರು ಫಾಲೋ ಮಾಡದೇ ಇರೋದು ಪಂಜಾಬ್ ಕಿಂಗ್ಸ್ ಅವರು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಬೇಕು. ಆ ವಿಷಯದಲ್ಲಿ ನಾವು ಪಂಜಾಬ್ ಕಿಂಗ್ಸ್ಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡಬೇಕಾಗತ್ತೆ. ಎಲ್ಲರೂ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರವ್ರ ಲೋಕಲ್ ಟ್ಯಾಲೆಂಟ್ಸ್ನ ಅಷ್ಟಾಗಿ ಯಾರು ಆಡಿಸ್ತಾ ಇಲ್ಲ. RCBನೇ ತಗೊಳ್ಳಿ ಅಥವಾ CSKನೇ ತಗೊಳ್ಳಿ, ಯಾರೇ ತಗೊಳ್ಳಿ. CSK ಅವರು ಈ ವರ್ಷ ಸ್ವಲ್ಪ ಲೋಕಲ್ ಟ್ಯಾಲೆಂಟ್ಸ್ ರವಿಚಂದ್ರ ಅಶ್ವಿನ್ ಇರ್ಬೋದು, ವಿಜಯ್ ಶಂಕರ್ ಅವ್ರನ್ನೆಲ್ಲ ತೊಗೊಂಡಿದ್ದಾರೆ. ಬಟ್ ಅದು ಬಿಟ್ಟರೆ ಹಲವಾರು ವರ್ಷದಿಂದ ಯಾವುದೇ ಟೀಮ್ ಆದ್ರೂ ಆ ಲೋಕಲ್ ಟ್ಯಾಲೆಂಟ್ಸ್ನ ಅಷ್ಟಾಗಿ ತಗೊಂಡಿಲ್ಲ ಅವರ ಟೀಮಲ್ಲಿ, ಅವ್ರ ಫ್ರ್ಯಾಂಚೈಸಿನಲ್ಲಿ. ಬಟ್ ಪಂಜಾಬ್ ಕಿಂಗ್ಸ್ ಅವ್ರು ಒಂದೇ ಅವರ ಸಿಂಗ್ಗಳನ್ನ ಬೇಸಿಕಲಿ ನಾವು ಎಷ್ಟು ಸಿಂಗ್ಗಳನ್ನ ನೋಡಿದ್ದೀವಿ ಪಂಜಾಬ್ ಕಿಂಗ್ಸಲ್ಲಿ, ಪ್ರತಿ ಸೀಸನ್ನಲ್ಲೂ ಇರ್ತಾರೆ. ಇನ್ಫ್ಯಾಕ್ಟ್ ಈ ಸತಿ ಕೂಡ ರಿಟೈನ್ ಮಾಡ್ಕೊಂಡಿರೋದು ಇಬ್ಬರು ಸಿಂಗ್ಗಳನ್ನೇ, ಪ್ರಭ್ಸಿಮ್ರನ್ ಸಿಂಗ್, ಶಶಾಂಕ್ ಸಿಂಗ್ನ. ಇನ್ಫ್ಯಾಕ್ಟ್ ಅಶುತೋಷ್ ಶರ್ಮಾನ್ ಕೂಡ ರಿಟೈನ್ ಮಾಡ್ಕೋಬೋದಾಗಿತ್ತು ಕನ್ಸಿಡರಿಂಗ್ ಈಸ್ ಪ್ರೀವಿಯಸ್ ಸೀಸನ್ ಪರ್ಫಾರ್ಮೆನ್ಸ್. ಯಾಕೆ ಅಶುತೋಷ್ ಶರ್ಮಾನ ಬಿಟ್ಕೊಟ್ಬಿಟ್ರು ಅನ್ನೋದು ಒಂದು ಕುತೂಹಲದ ಸಂಗತಿ ಅಂತಲೇ ಹೇಳಬೇಕು. ಎಷ್ಟು ಪ್ರಾಮಿಸಿಂಗ್ ಪ್ಲೇಯರು, ಯಾಕೆ ಬಿಟ್ಕೊಟ್ರು? ಯಾಕೆಂತಂದರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಶಶಾಂಕ್ ಸಿಂಗ್ದು ಅಶುತೋಷ್ ಶರ್ಮಾದು ಕಾಂಬಿನೇಷನ್ನು. ಅವ್ರಿಗೆ ಇವ್ರು ಸಾಥ್ ಕೊಡೋದು, ಇವ್ರಿಗೆ ಅವ್ರು ಸಾಥ್ ಕೊಡೋದು ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಬಟ್ ಎನಿವೇಸ್ ಅಶುತೋಷ್ ಶರ್ಮಾನ ಬಿಟ್ಕೊಟ್ರು. ಅವರು ಬೇರೆ ಟೀಮ್ಗೆ ಒಳ್ಳೆ ಕೋಟ್ಯಾಂತರ ರೂಪಾಯಿಗೆ ಹರಾಜಲ್ಲಿ ಕೊಂಡ್ಕೊಂಡ್ರು. ಶಶಾಂಕ್ ಸಿಂಗ್ನ 5.5 ಕೋಟಿಗೆ ರಿಟೈನ್ ಮಾಡ್ಕೊತಾರೆ. ಪ್ರಭ್ಸಿಮ್ರನ್ ಸಿಂಗ್ನ 4 ಕೋಟಿಗೆ ರಿಟೈನ್ ಮಾಡ್ಕೊತಾರೆ. ಇಬ್ಬರು ಅನ್ಕ್ಯಾಪ್ ಪ್ಲೇಯರ್ಸು. ಶಶಾಂಕ್ ಸಿಂಗ್ ಅಂತೂ ತುಂಬ ಪ್ರಾಮಿಸಿಂಗ್, ಆಲ್ರೆಡಿ ನಾನು ಹೇಳ್ದಂಗೆ ಲಾಸ್ಟ್ ಸೀಸನಲ್ಲಿ. ಇನ್ಫ್ಯಾಕ್ಟ್ ಇವ್ರದ್ದು ಹೇಳಬೇಕು ಅಂತಂದರೆ ಒಂದು ಕಾಂಟ್ರವರ್ಷಿಯಲ್ ಪಿಕ್ ಆಗಿದ್ದು. ಹೆಂಗೆ ಅಂತಂದರೆ ಆಕ್ಷನಲ್ಲಿ ತೊಗೊಂಡಿರ್ತಾರೆ, ಅದಾದ್ಮೇಲಿಂದ ಇಲ್ಲ ನಾವು ಇವನ್ನ ತೊಗೋಬೇಕು ಅಂತಿದ್ದಲ್ಲ, ಬೇರೆಯವ್ರನ್ನ ತೊಗೋಬೇಕು ಅಂತಿದ್ದು ಬೇರೆ ಶಶಾಂಕ್ ಸಿಂಗ್ ಅನ್ನೋರ್ನ. ಬಟ್ ಅಷ್ಟೊತ್ತಿಗೆ ಇಲ್ಲಿ ಆಕ್ಷನೇರ್ ಹೇಳ್ಬಿಡ್ತಾರೆ, ಇಲ್ಲ ನಾವು ಆಲ್ರೆಡಿ ಹ್ಯಾಮರ್ ಮಾಡಿಬಿಟ್ಟಿದ್ದೀವಿ, ಶಶಾಂಕ್ ಸಿಂಗ್ ನಿಮ್ಗೇನೆ, ಈತ ನಿಮ್ಗೇನೆ ಅಂತ. ಅದಾದ್ಮೇಲಿಂದ ಅವ್ರು ಕ್ಲಾರಿಫಿಕೇಶನ್ ಎಲ್ಲ ಕೊಡ್ತಾರೆ, ಇಲ್ಲ ನಾವು ಬೇರೆಯವ್ರನ್ನ ತೊಗೊಳಕ್ಕೆ ಇವ್ರನ್ನ ತೊಗೊಂಡಿದ್ದು, ಬಟ್ ಸ್ಟಿಲ್ ನಾವು ಇಟ್ಕೊತೀವಿ ಇವ್ರನ್ನ, ಪರವಾಗಿಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಅದಾದ್ಮೇಲಿಂದ ನೆಟ್ ಪ್ರಾಕ್ಟೀಸ್ ನೋಡಿದ್ಮೇಲಿಂದ ಅಯ್ಯೋ ಇಂಥ ವ್ಯಕ್ತಿನ ಬಿಟ್ಕೊಟ್ಬಿಡ್ತಿದ್ವಾ ನಾವು ಅಂತ ಅನ್ಕೊಂತಾರೆ. ನೆಟ್ ಪ್ರಾಕ್ಟೀಸ್ ಬಿಟ್ಬಿಡೋಣ, ಮ್ಯಾಚಿಗೆ ಬಂದಾಗ ಎಂಥ ಉತ್ತಮ ಪ್ರದರ್ಶನ ತೋರಿಸ್ತಾರೆ. ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಸ್ಟಾರ್ ಪ್ಲೇಯರ್ ಫೇಲ್ ಆದಾಗ ಒಂದು ಹೋಪ್, ಒಂದು ಭರವಸೆ ಕೊಟ್ಟಿದ್ದು ಶಶಾಂಕ್ ಸಿಂಗ್. ಅದ್ರ ಜೊತೆ ಸಾಥ್ ಕೊಟ್ಟಿದ್ದು ಅಶುತೋಷ್ ಶರ್ಮಾ ಇರ್ಬೋದು. ಬಟ್ ಅಶುತೋಷ್ ಶರ್ಮಾ ಹೆಂಗಿದ್ರು ರಿಟೈನ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಅಶುತೋಷ್ ಶರ್ಮಾ ಬಗ್ಗೆ ಮಾತಾಡೋದು ಸರಿ ಇರಲ್ಲ. ಸೊ ಶಶಾಂಕ್ ಸಿಂಗ್ ಬಗ್ಗೆ ಮಾತಾಡೋಣ. ಶಶಾಂಕ್ ಸಿಂಗ್ ಈ ಥರ ಕಾಂಟ್ರವರ್ಷಿಯಲ್ ಪಿಕ್ ಆದ್ರೂ ಎಂಥ ಒಂದು ಭರವಸೆ ಮೂಡಿಸ್ತಾರೆ ಅಂತಂದರೆ, ಇವ್ರದ್ದು ಸ್ಟೋರಿ ಅಂತಂದರೆ ಯಾರನ್ನೋ ತೊಗೊಳಕ್ಕೋಗಿ ನಿನ್ನ ತೊಗೊಂಡ್ವಿ ಅನ್ನೋ ಥರ ಒಂದು ಬ್ಲೇಮ್ ಬಂದಿದ್ರು ಒಂಥರ ಆಬ್ಲಿಗೇಷನ್ ತೊಗೊಂಡ್ಬಿಟ್ವ ನಿನ್ನ ಅಂತಿದ್ದನ್ನ ಈ ವರ್ಷ
ರೀಟೇನ್ ಆಗ್ತಾರೆ 5.5 ಕೋಟಿಗೆ. ಹಂಗಿರಬೇಕು ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ. ರೀಟೇನ್ ಮಾಡ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ಇಯರಲ್ಲಿ. ಸೊ ಹಾಗಾಗಿ ನಾನು ಹೇಳ್ದಂಗೆ ತುಂಬ ಸಿಕ್ಗಳನ್ನ ತೊಗೊಂಡಿರೋದೇ ಪಂಜಾಬ್ ಕಿಂಗ್ಸ್. ಈ ವರ್ಷ ನೋಡಿ, ಶಶಾಂಕ್ ಸಿಂಗ್ ಇರ್ಬೋದು, ಪ್ರಭ್ಸಿಮ್ರನ್ ಸಿಂಗ್ ಇರ್ಬೋದು, ಇನ್ಫ್ಯಾಕ್ಟ್ ಹರ್ಷದೀಪ್ ಸಿಂಗ್ ಇವ್ರದಲ್ಲೇ ಇರೋದು, ಹರ್ಪ್ರೀತ್ ಬ್ರಾರ್ ಅವ್ರೂ ಸಿಕ್ ಅವ್ರೂ ಇವ್ರದಲ್ಲೇ ಇರೋದು. ಸೊ ಹಾಗಾಗಿ ಬಹಳ ಲೋಕಲ್ ಟ್ಯಾಲೆಂಟ್ಸ್ಗೆ ಅವಕಾಶ ಕೊಡ್ತಿರೋ ಒಂದು ಫ್ರಾಂಚೈಸಿ ಅಂತಂದರೆ ಪಂಜಾಬ್ ಕಿಂಗ್ಸ್. ಆ ವಿಷಯದಲ್ಲಿ ನಾವು ಇವ್ರಿಗೆ ಕ್ರೆಡಿಟ್ ಕೊಡಲೇಬೇಕಾಗತ್ತೆ. ಅದಾದಮೇಲಿಂದ 26.25 ಕೋಟಿ ಶ್ರೇಯಸ್ ಅಯ್ಯರ್ನ ತೊಗೊತಾರೆ. ಶ್ರೇಯಸ್ ಅಯ್ಯರ್ ಅವರು ಲಾಸ್ಟ್ ಇಯರ್ ಕಪ್ ಗೆಲ್ಸ್ಕೊಟ್ಟಿರ್ತಾರೆ KKRಗೆ. ಸೊ ಆ ಹೆಸರಿಂದ ಇವ್ರನ್ನ 26.25 ಕೋಟಿ ತನಕ ಹೋಗಿ ತೊಗೊಂಡ್ರ. ಬಟ್ ಇವ್ರಿಗೆ ಕ್ಯಾಪ್ಟನ್ಸಿ ಒಂದು ಬೇಕಾಗಿತ್ತು, ಒಬ್ಬ ಒಳ್ಳೆ ನಾಯಕ ಬೇಕಾಗಿತ್ತು. ಸೊ ಹಾಗಾಗಿ ಶ್ರೇಯಸ್ ಅಯ್ಯರ್ನ ತೊಗೊಂಡು ಅವ್ರನ್ನೇ ನಾಯಕ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. 26.25 ಕೋಟಿ ಸ್ಲೈಟ್ಲಿ ಅಲ್ಲ, ಸ್ವಲ್ಪ ಜಾಸ್ತಿನೇ ಆನ್ ದಿ ಹೈಯರ್ ಸೈಡು. ಬಟ್ ಸ್ಟಿಲ್ ಪಂಜಾಬ್ ಕಿಂಗ್ಸ್ ಅವರು ನಮಗೆ ಒಳ್ಳೆ ನಾಯಕ ಬೇಕೇ ಬೇಕು. ನಾವು ಹೆಂಗಿದ್ರು ಇಬ್ಬರನ್ನೇ ರಿಟೇನ್ ಮಾಡ್ಕೊಂಡಿರೋದು. ಸಮ್ ಪಾಕೆಟಲ್ಲಿ ದುಡ್ಡಂತೂ ಇದೆ. ಸೊ ನಾವು ಇನ್ವೆಸ್ಟ್ ಮಾಡಿ ಜಾಸ್ತಿ ಆದರೂ ಪರವಾಗಿಲ್ಲ, ನಮ್ಗೆ ಒಳ್ಳೆ ಕ್ಯಾಪ್ಟನ್ ಬೇಕು ಅಂತ ಹೇಳ್ಬಿಟ್ಟು ಶ್ರೇಯಸ್ ಅಯ್ಯರ್ನ ತೊಗೊತಾರೆ. ಶ್ರೇಯಸ್ ಅಯ್ಯರ್ ಕೂಡ ಒಳ್ಳೆ ರೆಡ್ ಹಾಟ್ ಫಾರ್ಮಲ್ಲಿ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿನಲ್ಲಿ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ರೆಡ್ ಹಾಟ್ ಫಾರ್ಮಲ್ಲಿ ಇದ್ದಾರೆ, ಪ್ರೈಮ್ ಫಾರ್ಮಲ್ಲಿ ಇದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಏನು ಡಿಫ್ರೆನ್ಸ್ ತರ್ತಾರೆ ಅಂತ ನೋಡೋಣ ಪಂಜಾಬ್ ಕಿಂಗ್ಸ್ಗೆ. ಯುಜ್ವೇಂದ್ರ ಚಹಲ್ನ 18 ಕೋಟಿ ಕೊಟ್ಟು ತೊಗೊತಾರೆ. ಯುಜ್ವೇಂದ್ರ ಚಹಲ್ ಅಷ್ಟೇ ರಾಜಸ್ಥಾನ್ ರಾಯಲ್ಸಲ್ಲಿ ಇರ್ತಾರೆ ಪ್ರೀವಿಯಸ್ ಸೀಸನ್ಸಲ್ಲಿ. ಅದಕ್ಕಿಂತ ಮುಂಚೆ ಎಲ್ಲ RCB ಸೀಸನಲ್ಲಿ ಹಲವಾರು ವರ್ಷದಿಂದ ಇರ್ತಾರೆ. ಈ ಸತಿ ಪಂಜಾಬ್ ಕಿಂಗ್ಸ್ ಹೋಗ್ತಾರೆ. ಯುಜ್ವೇಂದ್ರ ಚಹಲ್ 18 ಕೋಟಿ, ಹಿ ಡಿಸರ್ವ್ಸ್ ಇಟ್. ಯಾಕೆಂತಂದರೆ ವಿಕೆಟ್ ಟೇಕಿಂಗ್ ಆಪ್ಷನ್ ಇರ್ಬೋದು. ಅದಾದ್ಮೇಲಿಂದ ಅವ್ರದ್ದು 4 ಓವರ್ ಏನಿರುತ್ತೆ ತುಂಬ ಕ್ರೂಷಿಯಲ್ ಆಗಿರುತ್ತೆ ಪಂಜಾಬ್ ಕಿಂಗ್ಸ್ಗೆ. ಹರ್ಷದೀಪ್ ಸಿಂಗ್ನ 18 ಕೋಟಿಗೆ RTM ಮಾಡ್ಕೊತಾರೆ. ಮಾರ್ಕಸ್ ಸ್ಟಾಯ್ನಿಸ್ನ 11 ಕೋಟಿಗೆ ತೊಗೊತಾರೆ. ಮ್ಯಾಕ್ಸ್ವೆಲ್ನ 4 ಕೋಟಿ 20 ಲಕ್ಷಕ್ಕೆ ತೊಗೊತಾರೆ. ಅದಾದಮೇಲೆ ಇದಿಷ್ಟು ಟಾಪ್ ಬೈಸ್ ಆಯಿತು ಅಂತಂದರೆ ಮಿಕ್ಕಿದ ಯಾರ್ಯಾರನ್ನೆಲ್ಲ ಎಷ್ಟೆಷ್ಟು ಕೋಟಿಗೆ ತೊಗೊಂಡ್ರು ಅಂತ ನೋಡ್ತಾ ಬರೋಣ, ಎಷ್ಟೆಷ್ಟು ಲಕ್ಷಕ್ಕೆ ತೊಗೊಂಡ್ರು ಅಂತ ನೋಡ್ತಾ ಬರೋಣ. ನೇಹಾಲ್ ವಧೇರಾನ 4 ಕೋಟಿ 20 ಲಕ್ಷಕ್ಕೆ ತೊಗೊತಾರೆ. ನೇಹಾಲ್ ವಧೇರಾನ ನಾವು ನೋಡಿದ್ದೀವಿ ಮುಂಬೈ ಇಂಡಿಯನ್ಸಲ್ಲಿ. ಫಿಯರ್ಲೆಸ್ ಕ್ರಿಕೆಟರು. ಆ ಬಾಲ್ ಇವ್ರ ಬ್ಯಾಟಿಗೆ ಬೀಳ್ತಿದ್ದಂಗೆ ಅವರು ಹೊಡೆದಿದ ತಕ್ಷಣ ಸ್ವೀಟ್ ಮೀಟ್ ಆಫ್ ದ ಬ್ಯಾಟ್ ಹಬ್ಬ ಕೇಳೋದೇ ಒಂದು ಆನಂದ. ಅಷ್ಟು ಒಂಥರ ಫಿಯರ್ಲೆಸ್ ಕ್ರಿಕೆಟರು. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು ಸಖತ್ತಾಗಿ ಆಡ್ತಾರೆ. ಮಿಡಲ್ ಆರ್ಡರಲ್ಲಿ ಒಂದು ಒಳ್ಳೆ ಸಾಲಿಡಿಟಿ ಅಂತ ಕೊಡ್ತಾರೆ ನೇಹಾಲ್ ವಧೇರಾ. ಗ್ಲೇನ್ ಮ್ಯಾಕ್ಸ್ವೆಲ್ನ 4 ಕೋಟಿ 20 ಲಕ್ಷಕ್ಕೆ ತೊಗೊಂಡ್ಬಿಡ್ತಾರೆ. RCBನ ಕೇಳ್ತಾರೆ RTM ಮಾಡ್ಕೊತೀರಂತ. RCB ಅವರು ಇಲ್ಲ ನಮ್ಗೆ ಬೇಡ ಅಂತ ಹೇಳ್ತಾರೆ. ಪ್ರಿಯಾನ್ ಶಾರ್ಯನ 3 ಕೋಟಿ 80 ಲಕ್ಷಕ್ಕೆ 3 ಕೋಟಿ 80 ಲಕ್ಷಕ್ಕೆ ತೊಗೊತಾರೆ. ಪ್ರಿಯಾನ್ ಶಾರ್ಯ ಆಕ್ಷನ್ಗಿಂತ ಮುಂಚೆ ಹೇಳ್ತಾರೆ ನಂಗೆ RCBಗೆ ಆಡಬೇಕು ಅಂತ ತುಂಬ ಇಷ್ಟ, ವಿರಾಟ್ ಕೊಹ್ಲಿ ಅಂದರೆ ನಂಗೆ ತುಂಬ ಇಷ್ಟ ಅಂತ. ಬಟ್ ಇವರು ಪಾಲಾಗೋದು ಪಂಜಾಬ್ ಕಿಂಗ್ಸ್ ಪಾಲಾಗ್ತಾರೆ. ಪ್ರಿಯಾನ್ ಶಾರ್ಯ ಕೂಡ ಇತ್ತೀಚೆಗೆ ನಡೆದಿರೋ ಡೊಮೆಸ್ಟಿಕ್ ಲೀಗ್ಸಲ್ಲೆಲ್ಲ ತುಂಬ ಹೆಸರುವಾಸಿಯಾಗಿದ್ದಾರೆ. ತುಂಬ ರನ್ಸ್ನ ಸ್ಕೋರ್ ಮಾಡಿದ್ದಾರೆ, ಅದು ಕಡಿಮೆ ಬಾಲ್ಸ್ಗಳಲ್ಲಿ. ಸೊ ಹಾಗಾಗಿ ಇವ್ರದ್ದು ಸ್ಟ್ರೈಕ್ ರೇಟ್ ಎಲ್ಲ ಅತ್ಯುತ್ತಮವಾಗಿರೋದ್ರಿಂದ ಪ್ರಿಯಾನ್ ಶಾರ್ಯನ 3 ಕೋಟಿ 80 ಲಕ್ಷಕ್ಕೆ ಪಂಜಾಬ್ ಕಿಂಗ್ಸ್ ಅವರು ತೊಗೊತಾರೆ. ಜಾಸ್ ಇಂಗ್ಲಿಷ್ನ 2 ಕೋಟಿ 60 ಲಕ್ಷಕ್ಕೆ ತೊಗೊತಾರೆ. ಜಾಸ್ ಇಂಗ್ಲಿಷ್ 2 ಕೋಟಿ 60 ಲಕ್ಷಕ್ಕೆ ಸಿಕ್ಕಿದ್ದು ಸ್ಟೀಲ್ ಡೀಲ್ ಅಂತ ಹೇಳಬೇಕು. ಮೂಲತಃ ಆಸ್ಟ್ರೇಲಿಯನ್ ಪ್ಲೇಯರು, ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರು. ಓಪನಿಂಗ್ ಸ್ಲಾಟಲ್ಲಂತೂ ಹೇಳಿ ಮಾಡಿಸಿದ್ದು ಸ್ಲಾಟ್ ಇವ್ರಿಗೆ. ಅಜ್ಮತುಲ್ಲಾ ಒಮರ್ ಜಾಯ್ನ 2 ಕೋಟಿ 40 ಲಕ್ಷಕ್ಕೆ ತೊಗೊತಾರೆ. ಅಜ್ಮತುಲ್ಲಾ ಒಮರ್ ಜಾಯ್ ಅಫ್ಘಾನಿಸ್ತಾನಿ ಮೂಲದವರು. ಒಳ್ಳೆ ಆಲ್ರೌಂಡರು. ಬ್ಯಾಟಿಂಗ್ ಕೂಡ ಸಹ ಇದೆ, ಬೌಲಿಂಗ್ ಕೂಡ ಸಹ ಇದೆ. ಫೀಲ್ಡಿಂಗ್ ಕೂಡ ಒಂದು ತಟ್ಮಟ್ಟಿಗೆ ಚೆನ್ನಾಗೇ ಮಾಡ್ತಾರೆ ಅಂತ ಹೇಳಬೇಕು. ಲಾಕಿ ಫರ್ಗ್ಯೂಸನ್ನ 2 ಕೋಟಿ ತೊಗೊಂಡ್ಬಿಡ್ತಾರೆ. ದಟ್ ವಾಸ್ ಲೈಕ್ ಎ ಸ್ಟೀಲ್ ಡೀಲ್. ಲಾಕಿ ಫರ್ಗ್ಯೂಸನ್ ಆನ್ ಹಿಸ್ ಪರ್ಟಿಕ್ಯುಲರ್ ಡೇ ಸಿಕ್ಕಾಪಟ್ಟೆ ವಿಕೆಟ್ಸ್ ತೆಗಿತಾರೆ, ಒಳ್ಳೆ ಎಕಾನಮಿನಲ್ಲೂ ಬೋಲ್ ಮಾಡಿರ್ತಾರೆ. ಸೊ ಲೋಕಿ ಫರ್ಗ್ಯೂಸನ್ 2 ಕೋಟಿಗೆ ಸಿಕ್ಕಿದ್ದು ಸ್ಟೀಲ್ ಡೀಲ್ ಅಂತಲೇ ಹೇಳಬೇಕು. ಬೇಸ್ ಪ್ರೈಸ್ಗೆ ಸಿಕ್ತಿರು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ವೈಶಾಖ್ ವಿಜಯ್ ಕುಮಾರ್ 1 ಕೋಟಿ 80 ಲಕ್ಷಕ್ಕೆ ತೊಗೊತಾರೆ. ಒಳ್ಳೆ ವೇರಿಯೇಷನ್ ಇರುವಂಥ ಬೌಲರು ವೈಶಾಖ್ ವಿಜಯ್ ಕುಮಾರ್. ಅದರಲ್ಲಿ ಯಾವುದೇ ಥರದ ಡೌಟ್ಸ್ ಇಲ್ಲ. ಸಮ್ಟೈಮ್ಸ್ ತುಂಬ ಎಕ್ಸ್ಪೆನ್ಸಿವ್ ಸಹ ಆಗಿದ್ದಾರೆ, ಹಾಗಾಗಿನೇ RCB ಅವರು ಬಿಟ್ಕೊಟ್ರು. ಬಟ್ ಪಂಜಾಬ್ ಕಿಂಗ್ಸ್ ಇಲ್ಲ ನಮಗೊಬ್ಬ ಒಳ್ಳೆ ಕಟರ್ಸ್ ಬಿಡೋನು, ಒಳ್ಳೆ ಸ್ಲೋಯರ್ ಬಾಲ್ ಬಿಡೋನು ಬೇಕಾಗಿದೆ ಅಂತ ಹೇಳ್ಬಿಟ್ಟು ವೈಶಾಖ್ ವಿಜಯ್ ಕುಮಾರ್ನ ತೊಗೊತಾರೆ. ಯಶ್ ಠಾಕೂರ್ನ 1 ಕೋಟಿ 60 ಲಕ್ಷಕ್ಕೆ ತೊಗೊತಾರೆ. ಯಶ್ ಠಾಕೂರ್ನ ನಾವು ಪ್ರೀವಿಯಸ್ ಸೀಸನ್ಸಲ್ಲೆಲ್ಲ ನೋಡಿದ್ವಿ, ವಿಕೆಟ್ ಟೇಕಿಂಗ್ ನ್ಯಾಕ್ ಇರುವಂಥ ಬೌಲರು. ಹರ್ಪ್ರೀತ್ ಬ್ರಾರ್ನ ನೋಡಿದ್ದೀವಿ, 1 ಕೋಟಿ 50 ಲಕ್ಷಕ್ಕೆ ತೊಗೊತಾರೆ. ಹರ್ಪ್ರೀತ್ ಬ್ರಾರ್ ದಿಗ್ಗಜರ ವಿಕೆಟ್ಸ್ನ ತೆಗೆಯೋದಕ್ಕೆ ಫೇಮಸ್. ಹರ್ಪ್ರೀತ್ ಬ್ರಾರ್ ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದಿದ್ದಾರೆ, ಇನ್ನೂ ABD ವಿಲಿಯರ್ಸ್ ವಿಕೆಟ್ ತೆಗೆದಿದ್ದಾರೆ. ಎಲ್ಲ ದಿಗ್ಗಜರ ವಿಕೆಟ್ಸ್ ಎಲ್ಲರದ್ದು ಇವ್ರದ್ದು ಪಾಲಾಗಿದೆ. ಆನ್ ಇಸ್ ಗಿವನ್ ಡೇ ಅವರು ಹಿ ವಿಲ್ ಡೂ ಇಸ್ ಬೆಸ್ಟ್ ಅಂತಲೇ ಹೇಳಬೇಕು. ಎಕನಾಮಿ ಕೂಡ ಸ್ವಲ್ಪ ಕಮ್ಮಿನೇ ಇದೆ, ತುಂಬ ಎಕ್ಸ್ಪೆನ್ಸಿವ್ ಆಗೋದು ಅದೆಲ್ಲ ವೆರಿ ರೇರ್ ಅಂತಲೇ ಹೇಳಬೇಕು ಹರ್ಪ್ರೀತ್ ಬ್ರಾರ್ದು. ಇವರು ಲೋಕಲ್ ಟ್ಯಾಲೆಂಟು, ಅವಾಗಲೇ ಹೇಳ್ದಂಗೆ. ಆ್ಯರೋನ್ ಹಾರ್ಡಿನ 1 ಕೋಟಿ 25 ಲಕ್ಷಕ್ಕೆ ತೊಗೊತಾರೆ. ಆ್ಯರೋನ್ ಹಾರ್ಡಿ ಕೂಡ ಆಲ್ರೌಂಡರು, ಆಸ್ಟ್ರೇಲಿಯಾ ಮೂಲದ ಪ್ಲೇಯರು.
ಒಳ್ಳೆ ಆಲ್ರೌಂಡ್ ಎಬಿಲಿಟಿ ಇರುವಂಥ ಪ್ಲೇಯರು ಆ್ಯರನ್ ಹಾರ್ಡಿ. ನೋಡಬೇಕು IPL ಸ್ಟೇಜಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ವಿಷ್ಣು ವಿನೋದ್ನ 95 ಲಕ್ಷಕ್ಕೆ ತೊಗೊತಾರೆ. ವಿಷ್ಣು ವಿನೋದ್ನ ನಾವು ಪ್ರೀವಿಯಸ್ ಸೀಸನ್ಸಲ್ಲೆಲ್ಲ ನೋಡಿದ್ದೀವಿ, ಬಟ್ ಇವರು ಚಾನ್ಸ್ ಅಷ್ಟಾಗಿ ಸಿಕ್ಕಿಲ್ಲ ಪ್ಲೇಯಿಂಗ್ ಲೆವೆನಲ್ಲೆಲ್ಲ. ಬಟ್ ಪ್ರತಿ ಸೀಸನಲ್ಲಂತೂ ಇವ್ರನ್ನ ಯಾರೋ ಒಂದು ಟೀಮು ಬೈ ಮಾಡ್ತಾ ಇದ್ದಾರೆ. ದಟ್ಸ್ ಎ ಗುಡ್ ಥಿಂಗ್ ಅಂತ ಹೇಳಬೇಕು. ಬಾರ್ಲೆಟ್ನ 80 ಲಕ್ಷಕ್ಕೆ ತೊಗೊತಾರೆ. ಕುಲ್ದೀಪ್ ಸೇನ್ನ 80 ಲಕ್ಷಕ್ಕೆ ತೊಗೊತಾರೆ. ಕುಲ್ದೀಪ್ ಸೇನ್ ಫಾಸ್ಟ್ ಬೌಲರು, ವಿಕೆಟ್ ಟೇಕಿಂಗ್ ನ್ಯಾಕ್ ಇರುವಂಥ ಬೌಲರು ಕುಲ್ದೀಪ್ ಸೇನು. ಪ್ರವೀಣ್ ದುಬೆನ 30 ಲಕ್ಷಕ್ಕೆ ತೊಗೊತಾರೆ. ಸ್ಪಿನ್ನರು ಪ್ರವೀಣ್ ದುಬೆ. ಅವಿನಾಶ್ನ 30 ಲಕ್ಷಕ್ಕೆ ತೊಗೊತಾರೆ. ಸೂರ್ಯಾನ್ ಶೆಡ್ಗೆನ 30 ಲಕ್ಷಕ್ಕೆ ತೊಗೊತಾರೆ. ಮುಷೀರ್ ಖಾನ್ ಯಾರು ಅಂತಂದರೆ ಬೇರೆ ಯಾರೂ ಅಲ್ಲ, ಸರ್ಫರಾಜ್ ಖಾನ್ ಅವರ ಬ್ರದರು. ಮುಷೀರ್ ಖಾನ್ನ 30 ಲಕ್ಷಕ್ಕೆ ತೊಗೊತಾರೆ. ಒಳ್ಳೆ ಪ್ರಾಮಿಸಿಂಗ್ ಪ್ಲೇಯರು. ಸರ್ಫರಾಜ್ ಖಾನ್ ಥರ ಏನು ಉಂಡಾಡಿಗುಂಡ ತುಂಬ ಡುಮ್ಡುಮಕ್ಕೆಲ್ಲ ಏನಿಲ್ಲ. ಅಂದರೆ ಉಂಡಾಡಿಗುಂಡ ಅಂದರೆ ಇನ್ನು ಯೂಸ್ಲೆಸ್ ಅಂತಲ್ಲ, ಅಂದರೆ ಅವ್ರಿಗಿಂತ ಇವರು ತುಂಬ ಫಿಟ್ಟಾಗಿದ್ದಾರೆ ಅಂತ ಹೇಳಿದ್ದು ಮುಷೀರ್ ಖಾನ್. ಹರ್ನೂರ್ ಪಣ್ಣುನ 30 ಲಕ್ಷಕ್ಕೆ ತೊಗೊತಾರೆ. ಓವರ್ ಆಲ್ ಸ್ಕೋರ್ ಡೀಸೆಂಟ್ ಅನಿಸ್ತದೆ. ಬಟ್ ಇವ್ರದ್ದು ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರ್ಬೋದು, ಯಾವುದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಇವ್ರು ಯಾವ್ದು ಮಾಡ್ಬೋದು ಅಂತ ನೋಡ್ತಾ ಬರೋಣ. ನನ್ನ ಪ್ರಕಾರ ಇವ್ರದ್ದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಬಂದು ನಮ್ಮ ಕ್ರಿಕೆಟ್ ಟ್ರಿಕ್ಸ್ ತಂಡದಿಂದ ಇದು ಪ್ರಭ್ಸಿಮ್ರನ್ ಸಿಂಗ್ ಆಮೇಲೆ ಜೋಶ್ ಇಂಗ್ಲಿಷ್ನ ಇವರು ಮೋಸ್ಟ್ ಪ್ರಾಬಬ್ಲಿ ಓಪನಿಂಗ್ ಸ್ಲಾಟಲ್ಲಿ ಕಳಿಸ್ತಾರೆ. ಇಬ್ಬರು ಅಗ್ರೆಸಿವ್ ಇಂಟೆಂಟ್ ಇರುವಂಥ ಪ್ಲೇಯರು. ಶ್ರೇಯಸ್ ಅಯ್ಯರ್ 1 ಡೌನ್ ಬರೋ ಸಾಧ್ಯತೆ ಎಲ್ಲ ಕಾಣಿಸ್ತದೆ. ನೇಹಾಲ್ ವಧೇರಾ 2 ಡೌನ್ ಬರ್ತಾರೆ. ನೇಹಾಲ್ ವಧೇರಾ ಒಂಥರ ಅಗ್ರೆಸಿವ್ ಇಂಟೆಂಟ್ ಇರೋ ಬ್ಯಾಟ್ಸ್ಮೆನ್ನು. ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಇದ್ದಾಗ ನಾವು ನೋಡಿದ್ದೀವಿ. ಒಳ್ಳೆ ಬ್ಯಾಟ್ಸ್ಮೆನ್ನು, ಒಳ್ಳೆ ಕ್ಯಾಲಿಬರ್, ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮೆನ್ನು. ಮಾರ್ಕಸ್ ಸ್ಟಾಯ್ನಿಸು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂಥ ಬ್ಯಾಟ್ಸ್ಮೆನ್ನು. ಪ್ರಪಂಚದ ಯಾವ್ಯಾವ ಲೀಗ್ ಇದೆ ಎಲ್ಲ ಲೀಗ್ನೂ ಆಡ್ಕೊಂಬಂದಿರುವಂಥ ಪ್ಲೇಯರು ಮಾರ್ಕಸ್ ಸ್ಟಾಯ್ನಿಸು. ಸೊ ಮಿಡಲ್ ಆರ್ಡರ್ನ ತುಂಬ ಸಾಲಿಡಿಫೈ ಮಾಡ್ತಾರೆ ಮಾರ್ಕಸ್ ಸ್ಟಾಯ್ನಿಸು. ಅದ್ರ ಜೊತೆಗೆ ಇವ್ರದ್ದು ಬೌಲಿಂಗ್ ಆಪ್ಷನ್ ಕೂಡ ಇದೆ ಮಾರ್ಕಸ್ ಸ್ಟಾಯ್ನಿಸ್ದು. ಗ್ಲೇನ್ ಮ್ಯಾಕ್ಸ್ವೆಲ್ನ ತೊಗೊಂಡಿದ್ದಾರೆ. ಗ್ಲೇನ್ ಮ್ಯಾಕ್ಸ್ವೆಲ್ ಮಿಡಲ್ ಆರ್ಡರ್ನ ಇನ್ನೊಂದು ಸ್ವಲ್ಪ ಪವರ್ಫುಲ್ ಮಾಡ್ತಾರೆ ಗ್ಲೇನ್ ಮ್ಯಾಕ್ಸ್ವೆಲ್ಲು. ಬಿಗ್ ಶೋ ಇವರು ನಾವು ಮರಿಬಾರ್ದು. ಯಾವುದೋ 1-2 ಸೀಸನ್ ಇವ್ರು ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಆಗಿದ್ದಾರೆ, ಬಟ್ ಕನ್ಸಿಸ್ಟೆಂಟಾಗಿ ಆಡಿದ್ರೆ ನೋ ಒನ್ ಕ್ಯಾನ್ ಸ್ಟಾಪ್ ಗ್ಲೇನ್ ಮ್ಯಾಕ್ಸ್ವೆಲ್ ಅಂತಲೇ ಹೇಳಬೇಕು. ಬಿಗ್ ಶೋ ಅಂತಲೇ ಹೆಸರುವಾಸಿಯಾಗಿರೋ ಪ್ಲೇಯರು ನಮ್ಮ ಗ್ಲೇನ್ ಮ್ಯಾಕ್ಸ್ವೆಲ್ಲು. ಬೌಲಿಂಗ್ ಆಪ್ಷನ್ ಕೂಡ ಇದೆ, ನಾವು ಅದನ್ನು ಮರಿಬಾರ್ದು. ಆಲ್ರೌಂಡರು, ಒಳ್ಳೆ ಗನ್ ಫೀಲ್ಡರ್ ಕೂಡ. RCBಗೆ ಬರೋದಕ್ಕಿಂತ ಮುಂಚೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಪಂಜಾಬ್ ಕಿಂಗ್ಸಲ್ಲೇ ಇದ್ದಿದ್ದು. ಅದಾದಮೇಲೆ RCBಗೆ ಬಂದರು. ಅದಾದಮೇಲೆ ಇವಾಗ ಮತ್ತೆ ಭರವಸೆ ಇಟ್ಟು ಒಂದು ಟ್ರಸ್ಟ್ ಮಾಡಿ ಮತ್ತೆ ಗ್ಲೇನ್ ಮ್ಯಾಕ್ಸ್ವೆಲ್ನ ಪಂಜಾಬ್ ಕಿಂಗ್ಸ್ ಅವ್ರು ತೊಗೊಂಡಿದ್ದಾರೆ. ಮಿಡಲ್ ಆರ್ಡರ್ ತುಂಬ ಸಾಲಿಡಾಗಿ ಕಾಣಿಸ್ತಾ ಇದೆ, ಎಸ್ಪೆಷಲಿ ಈ ಪ್ಲೇಯಿಂಗ್ ಲೆವೆನ್ ತೊಗೊಂಡ್ರೆ ಪಂಜಾಬ್ ಕಿಂಗ್ಸ್ ಅವರು. ಅದಾದಮೇಲೆ ಶಶಾಂಕ್ ಸಿಂಗು ನೋಡಿ ಇವ್ರದ್ದು ಬ್ಯಾಟಿಂಗ್ ಡೆಪ್ತ್ ಯಾವ ಥರ ಇದೆ. ಶಶಾಂಕ್ ಸಿಂಗೇ ನಮಗೆ ಲಾಸ್ಟ್ ಇಯರ್ ಒಂದು ಹೋಪ್ ಕೊಟ್ಟಿದ್ದು, ಬಟ್ ಇಲ್ಲಿ ಆಲ್ರೆಡಿ ಒಳ್ಳೆ ಸ್ಟಾರ್ ಬ್ಯಾಟ್ಸ್ಮನ್ಗಳಿದ್ದೂ ಶಶಾಂಕ್ ಸಿಂಗ್ ಈ ಫಿನಿಷರ್ ರೋಲ್ ಬಂದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೀಮ್. ಅವಾಗ ಪಂಜಾಬ್ ಕಿಂಗ್ಸ್ದು ಶಶಾಂಕ್ ಸಿಂಗ್ ನಾವು ಆಲ್ರೆಡಿ ಅವ್ರ ಬಗ್ಗೆ ಸುಮಾರು ಹೇಳಿದ್ದೀನಿ. ಲಾಸ್ಟ್ ಇಯರ್ ಇವರು ಶೈನ್ ಆಗಿದ್ದು, ಅದಾದಮೇಲಿಂದ ಈ ವರ್ಷನೂ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಎಲ್ಲರೂ ನಂಬಿದ್ದಾರೆ. ಜೊತೆಗೆ ಇವ್ರದ್ದು ಪೊಟೆನ್ಷಿಯಲ್ ಇರ್ಬೋದು, ಆಮೇಲೆ ಸ್ಟ್ರೋಕ್ ಮೇಕಿಂಗ್ ಎಬಿಲಿಟಿ ಕೂಡ ಅಷ್ಟೇ ಪ್ರಾಮಿಸಿಂಗ್ ಆಗಿದೆ. ನೋಡೋಣ ಈ ವರ್ಷ ಏನು ಮಾಡ್ತಾರೆ ಶಶಾಂಕ್ ಸಿಂಗ್ ಅಂತ. ಅಜ್ಮತುಲ್ಲಾ ಉಮರ್ಜಾಯ್ ಅಥವಾ ಫರ್ಗ್ಯೂಸನ್ ಇಬ್ಬರಲ್ಲಿ ಯಾರು ಒಬ್ಬರನ್ನ ತೊಗೊತಾರೆ ವೆನ್ಯೂನ್ ನೋಡಿಕೊಂಡು. ಅಜ್ಮತುಲ್ಲಾ ಉಮರ್ಜಾಯ್ನ ತೊಗೊತಾರೆ ಅಂತಂದರೆ ಅವ್ರಿಗೆ ಬ್ಯಾಟಿಂಗಲ್ಲಿ ಇನ್ನೊಂದು ಸ್ವಲ್ಪ ಡೆಪ್ತ್ ಬೇಕು ಅನ್ಸಿದ್ರೆ ತೊಗೊತಾರೆ. ಇಲ್ಲ ಬ್ಯಾಟಿಂಗ್ ನಮ್ಮದು ಸಾರ್ಟೆಡ್ ಆಗಿದೆ, ನಾವು ಒಬ್ಬ ಒಳ್ಳೆ ಜೆನ್ಯೂನ್ ಫಾಸ್ಟ್ ಬೌಲರ್ ಬೇಕು ಅಂತಂದರೆ ಲಾಕಿ ಫರ್ಗ್ಯೂಸನ್ಗೆ ಹೋಗ್ತಾರೆ. ಅದಾದಮೇಲಿಂದ ಪ್ರಾಪರ್ ಬೌಲಿಂಗ್ ಸ್ಟಾರ್ಟ್ ಆಗುತ್ತೆ ಇವ್ರದ್ದು. ಹರ್ಷದೀಪ್ ಸಿಂಗ್ ಇರ್ಬೋದು. ಹರ್ಷದೀಪ್ ಸಿಂಗ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರು. ನಮಗೆ T20 ವರ್ಲ್ಡ್ ಕಪ್ನ ಗೆಲ್ಸ್ಕೊಟ್ಟಂಥ ಬೌಲರು ಹರ್ಷದೀಪ್ ಸಿಂಗು. ಅಷ್ಟು ಒಳ್ಳೆ ಲೈನ್ ಅಂಡ್ ಲೆಂತು, ಅಕ್ಯುರಸಿ ಎಲ್ಲನೂ ಇರುವಂಥ ಬೌಲರು ಹರ್ಷದೀಪ್ ಸಿಂಗು. ವೈಶಾಖ್ ವಿಜಯ್ ಕುಮಾರ್ ಸ್ವಲ್ಪ ಇನ್ಕನ್ಸಿಸ್ಟೆಂಟ್, ಬಟ್ ಒಳ್ಳೆ ಲಯ ಕಂಡುಕೊಂಡ್ರೆ ಬ್ಯಾಟ್ಸ್ಮನ್ಗಳಿಗೆ ತುಂಬ ಕಷ್ಟ ಕೊಡೋ ಸಾಧ್ಯತೆ ಎಲ್ಲನೂ ಇದೆ. ಡಿಸೀವ್ ಮಾಡುವಂಥ ಕೇಪಬಿಲಿಟಿ ಇರುವಂಥ ಬೌಲರು ವೈಶಾಖ್ ವಿಜಯ್ ಕುಮಾರ್ ಎಲ್ಲ ಬ್ಯಾಟ್ಸ್ಮನ್ಗಳನ್ನ ವಿತ್ ಇಸ್ ಲೋಯರ್ ಬಾಲ್ಸ್. ಯುಜ್ವೇಂದ್ರ ಚಹಲ್ ಇಂಥ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲ್ಲ, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸು. ಅದಾದಮೇಲಿಂದ ಇಂಗ್ಲೆಂಡ್ಗೆ ಹೋಗಿ ಕೌಂಟಿ ಆಡ್ತಿರ್ತಾರೆ, ಪ್ರತಿ ಡೊಮೆಸ್ಟಿಕ್ ಲೀಗ್ ಆಡ್ತಾರೆ. ಸೊ ಭಯಂಕರ ಎಕ್ಸ್ಪೀರಿಯನ್ಸ್ ಇದೆ ಯುಜ್ವೇಂದ್ರ ಚಹಲ್ಗೆ. ಸೊ ವಿಕೆಟ್ ಟೇಕಿಂಗ್ ಎಬಿಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಶ್ ಠಾಕೂರ್ ಅಥವಾ ಹರ್ಪ್ರೀತ್ ಬ್ರಾರ್ ಇಬ್ಬರಲ್ಲಿ ಯಾರು ಒಬ್ಬರನ್ನ ತೊಗೊತಾರೆ. ಇಫ್ ಇಟ್ಸ್ ಎ ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್ ಅಂತಂದರೆ ಹರ್ಪ್ರೀತ್ ಬ್ರಾರ್ಗೆ ಹೋಗ್ತಾರೆ. ಇಲ್ಲ ಅದು ಪೇಸಿಗೆ ಸಪೋರ್ಟ್ ಮಾಡ್ತಿದೆ ಅಂತಂದರೆ ಯಶ್ ಠಾಕೂರ್ ಆಡಿಸ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರಿಬ್ಬರಲ್ಲಿ ಯಾರೋ ಒಬ್ಬರನ್ನ. ಸೊ ನಾವು ಪಂಜಾಬ್ ಕಿಂಗ್ಸ್ ಸ್ಕ್ವಾಡ್ನ ನೋಡಿದ್ವಿ. ಸೊ ನಿಮ್ಮ ಪ್ಲೇಯಿಂಗ್ ಲೆವೆನ್ ಪಂಜಾಬ್ ಕಿಂಗ್ಸ್ದು ಯಾವ ಥರ ಇರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಕಮೆಂಟ್ ಬಾಕ್ಸ್ ನಿಮ್ಮದೇ. ಎಸ್, ಇನ್ನೂ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಟೀಮ್ ಮಿಕ್ಕಿದೆ, ಅದು ಯಾವುದು ಅಂತಂದರೆ ಲಕ್ನೋ ಸೂಪರ್ ಜೈಂಟ್ಸ್. ಅದನ್ನು ಇವತ್ತೇ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.